ಪ್ರಯತ್ನ ಮಾಡುವವರು ಯಾವುದನ್ನು ಬಿಡುತ್ತಾರೋ ಅಷ್ಟು ಮಾತ್ರ ಕಾಯುತ್ತಾ ಕುಳಿತವರಿಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಕಾಯುವುದನ್ನು ಬಿಟ್ಟು ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಬದಲಾವಣೆಯ ಇಚ್ಛೆ ಹೊಂದುವುದರಿಂದ ಯಾವತ್ತೂ ಕೂಡ ಏನೂ ಬದಲಾಗುವುದಿಲ್ಲ, ಬದಲಾಗಿದ್ದೂ ಇಲ್ಲ. ಆದರೆ ಪ್ರಯತ್ನ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡರೆ ಪ್ರತಿಯೊಂದು ಕೂಡ ಬದಲಾಗುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಒಂದು ಹಂತದ ತನಕ ಲೈಫ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ಕೂಡ ಅವಶ್ಯಕ. ಯಾಕೆಂದರೆ ಒಂದು ವೇಳೆ ನೀವು ಗೆದ್ದರೆ ನಾಯಕರಾಗಿ ನೇತೃತ್ವ ವಹಿಸಿಕೊಳ್ಳಬಹುದು. ಬೈ ಚಾನ್ಸ್ ಸೋತು ಹೋದರೆ ಮತ್ತೊಬ್ಬರಿಗೆ ಮಾರ್ಗದರ್ಶನ ನೀಡಬಹುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಪ್ರತಿಯೊಬ್ಬ ಸಾಧಕನ ಸಾಧನೆಯ ಹಿಂದೆ ಕೇವಲ 1% ಮಾತ್ರ ಅವನ ಟ್ಯಾಲೆಂಟ್ ಇರುತ್ತೆ. ಉಳಿದಂತೆ 99% ಅವನ ಹಾರ್ಡ್ ವರ್ಕ್ ಆ ಸಾಧಕನ ಸಾಧನೆಯ ಹಿಂದಿನ ಕಾರಣವಾಗಿರುತ್ತೆ. ಪ್ರತಿಯೊಬ್ಬರ ಬಳಿ ಕೂಡ ಇರುವುದು ಲಿಮಿಟೆಡ್ ಟೈಮ್ ಮಾತ್ರ. ಆದ್ದರಿಂದ ಇದನ್ನು ಮತ್ತೊಬ್ಬರಂತೆ ಬದುಕುವ ಪ್ರಯತ್ನ ಮಾಡಿ ವ್ಯರ್ಥ ಮಾಡಬಾರದು. ನಮ್ಮ ಅತಿದೊಡ್ಡ ವೀಕ್ನೆಸ್ ಯಾವುದು ಗೊತ್ತಾ? ನಾವು ಬಹಳಷ್ಟು ಬಾರಿ ಬಹಳಷ್ಟನ್ನು ಅರ್ಧದಲ್ಲೇ ಕೈಬಿಟ್ಟು ಬಿಡುತ್ತೇವೆ. ಆದರೆ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಯಶಸ್ಸಿನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವುದು ಪ್ರತಿ ಬಾರಿ ಸೋತ ನಂತರ ಎದ್ದು ನಿಂತು ಗೆಲುವಿನ ಆಶಯದೊಂದಿಗೆ ಮಾಡುವ ಮತ್ತೊಂದು ಪ್ರಯತ್ನ. ಅಲ್ಲದೆ ಯಾವುದೇ ಕೆಲಸವೇ ಆಗಲಿ ಅದನ್ನು ಮಾಡುವ ತನಕ ಮಾತ್ರ ಅದು ಇಂಪಾಸಿಬಲ್ ಎನ್ನುವ ರೀತಿಯಲ್ಲಿ ತೋರುತ್ತೆ. ಆ ಕೆಲಸ ಪೂರ್ಣಗೊಂಡ ನಂತರ ಅಲ್ಲ. ಆದ್ದರಿಂದ ಜಸ್ಟ್ ಡೂ ಇಟ್. ಯಾವುದನ್ನೇ ಆಗಲಿ ಮಾಡಬೇಕು ಎಂದು ನೀವು ನಿರ್ಧಾರ ಮಾಡಿದರೆ ಅದನ್ನು ಹೇಗಾದರೂ ಸರಿ ಪೂರೈಸುವ ದಾರಿಯನ್ನು ನೀವು ಹುಡುಕಿಕೊಳ್ಳುತ್ತೀರಾ. ಬೈ ಚಾನ್ಸ್ ಇಲ್ಲ ಅಂತ ಆದರೆ ನೆಪವನ್ನು ಹುಡುಕಿಕೊಳ್ತೀರಾ. ಯಾಕೆಂದರೆ ನೆನಪಿಡಿ, ಯಾವುದನ್ನು ಇಂದು ನೀವು ಮುಂದೂಡ್ತಾ ಇದ್ದೀರೋ ಅದರಲ್ಲಿ ನಿಮಗಾಗಿ ಒಂದು ಅವಕಾಶ ಕಾಯ್ತಾ ಇದ್ರೂ ಇರಬಹುದು. ಬದಲಾವಣೆಗಾಗಿ ನೀವು ಸರಿಯಾದ ಸಮಯ ಅಥವಾ ಯಾರ ಬರುವಿಕೆಗಾಗಿ ಕಾಯ್ತಾ ಇದ್ರೆ ಅದು ಖಂಡಿತ ಆಗುವುದಿಲ್ಲ. ಯಾಕೆಂದರೆ ಇಲ್ಲಿ ಮೊದಲಿಗೆ ಬದಲಾಗಬೇಕಾಗಿರುವುದು ನೀವು. ಏನಂತೀರಾ?